ಗುಜರಾತ್ನ ಸ್ಥಳೀಯ ಸಂಸ್ಥೆ ಚುನಾವಣೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ ದೆಹಗಾಂ ಪುರಸಭೆಯ ವಾರ್ಡ್ ಸಂಖ್ಯೆ 5ರ ಫಲಿತಾಂಶ ಎಲ್ಲರ ಗಮನವನ್ನ ಸೆಳೆದಿದೆ. ಇಲ್ಲಿ ರಿಷಿ ದೀಪಕ್ ಕುಮಾರ್ ಅಮೀನ್ ಭರ್ಜರಿ ಬಹುಮತದೊಂದಿಗೆ ಗೆಲುವು ಸಾಧಿಸಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಕೇವಲ 23 ವರ್ಷದ ವಯಸ್ಸಿನಲ್ಲಿ ಗೆಲುವು ಸಾಧಿಸಿರುವ ರಿಷಿ ಅಮೀನ್ ದೆಹಗಾಂನ ಅತ್ಯಂತ ಕಿರಿಯ ಸಾರ್ವಜನಿಕ ಪ್ರತಿನಿಧಿಯಾಗಿ ಹೊರಹೊಮ್ಮಿದ್ದಾರೆ. ಯುವ ವಯಸ್ಸಿನಲ್ಲೇ ಜನರ ವಿಶ್ವಾಸ ಗೆದ್ದು ಅಧಿಕಾರಕ್ಕೆ ಬಂದಿರುವುದು ಸ್ಥಳೀಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಅಂತ ಪರಿಗಣಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವಾರ್ಡ್ ಸಂಖ್ಯೆ 5ರಲ್ಲಿ ಸ್ಪರ್ಧೆ ಮಾಡಿದಂತ ಬಿಜೆಪಿ ಅಭ್ಯರ್ಥಿಗಳೆಲ್ಲರೂ ಕೂಡ ಗೆಲುವು ಸಾಧಿಸಿದ್ರು. ಯುವ ನಾಯಕನಾಗಿ ರಿಷಿ ಅಮೀನ್ ಅವರ ವಿಜಯವೇ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಈ ಫಲಿತಾಂಶ ಮತದಾರರು ಯುವ ನಾಯಕತ್ವದತ್ತ ಮುಖ ಮಾಡುತ್ತಿರುವುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಫಲಿತಾಂಶ ಹೊರಬಂದ ತಕ್ಷಣ ಬಿಜೆಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾರಿ ಸಂಭ್ರಮಾಚರಣೆಯನ್ನ ನಡೆಸಿದ್ರು. ವಿಜಯ ಮೆರವಣಿಗೆ, ಘೋಷಣೆಗಳು, ಡ್ರಮ್ಸ್ ಮತ್ತು ಗುಲಾಲ್ ನಡುವೆ ದೆಹಗಾಂ ನಗರವೇ ಹಬ್ಬದ ವಾತಾವರಣಕ್ಕೆ ತಿರುಗಿತು. ಒಟ್ಟಾರೆ ರಿಷಿ ಅಮೀನ್ ಅವರ ಈ ಗೆಲುವು ಕೇವಲ ಒಂದು ಚುನಾವಣಾ ಜಯವಲ್ಲ, ಯುವ ನಾಯಕತ್ವದ ಮೇಲೆ ಜನರ ಹೆಚ್ಚುತ್ತಿರುವ ನಂಬಿಕೆಯ ಸಂಕೇತವಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿಶ್ವಾಸವನ್ನ ಅವರು ಹೇಗೆ ಉಳಿಸಿಕೊಳ್ಳುತ್ತಾರೆ ಎಂಬುದೇ ಇದೀಗ ಎಲ್ಲರ ಗಮನ ಸೆಳೆಯುವ ಪ್ರಮುಖ ಪ್ರಶ್ನೆಯಾಗಿದೆ.